ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ 245 ಸುಮಾರಿಗೆ ಆಗಿರ್ತಕ್ಕಂಥ ಬಸ್ಸಿನ ದುರಂತದಲ್ಲಿ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ 5 ಜನರದ್ದು ಮಾತ್ರ ಮಿಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ಆ ಬಸ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು ಆ ಬಸ್ಸಿನ ಮಾಲೀಕರೇ ಹೇಳಬೇಕಾಗ್ತದೆ. ಯಾಕಂದ್ರೆ ಒಂದು ಸ್ಟೇಷನ್ನಲ್ಲಿ ಒಂದು ಊರಿನಲ್ಲಿ ಬಸ್ಸಲ್ಲಿ ಏರಿದವ್ರು ಮುಂದಿನ ಊರಿಗೆ ಇಳಿದಿರ್ತಾರೆ. ಹೀಗಾಗಿ ನಿಖರವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 2:45 ಸುಮಾರಿಗೇನು ದುರಂತ ಆಗಿದೆ. ಇದೊಂದು ಕೆಟ್ಟಗಳಿಗೆ ಈ ಸಂದರ್ಭದಲ್ಲಿ ಸಾವು ನೋವನ್ನ ಆಗಿರ್ತಕ್ಕಂಥ ಕುಟುಂಬದವರಿಗೆ ನಾನು ಸಾಂತ್ವನ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಮೃತರ ಕುಟುಂಬಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ಅಲ್ಲದೇ ಅನೇಕ ಜನ ಗಾಯಾಳುಗಳು ನಾನು ಹಿರಿಯೂರಿಗೂ ಹೋಗಿ ಬಂದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ಶಿಫ್ಟ್ ಆಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಬೆಳಗ್ಗೆನೆ ಮೊಟ್ಟ ಮೊದಲಿಗೆ ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ, ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಆ ಜನತೆಯ ಪರವಾಗಿ ದೇಶದ ಪ್ರಧಾನಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಸುಧಾಕರ್ ಅವರು ಮುಂದಾಳತ್ವವನ್ನು ವಹಿಸಿ ಅವ್ರ ಕ್ಷೇತ್ರದಲ್ಲಿ ಆಗಿರೋದ್ರಿಂದ, ನಮ್ಮ ಜಿಲ್ಲೆಯಲ್ಲೇ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹೆಚ್ಚಿನ ಪರಿಹಾರವನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಮತ್ತು ಗಾಯಾಳುಗಳ ಸಂಪೂರ್ಣ ಚಿಕಿತ್ಸೆಯ ಜವಾಬ್ದಾರಿಯನ್ನು ಸರ್ಕಾರನೇ ಹೊರಬೇಕು ಅಂತ ಆಗ್ರಹ ಮಾಡ್ತೇನೆ. ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯವರಿಗೆ ಈಗಾಗಲೇ ಹೇಳಿದ್ದೇನೆ, ಮಾತಾಡಿದ್ದೇನೆ. ರಾತ್ರಿ ಹೊತ್ತಿನಲ್ಲಿ ಪರ್ಟಿಕ್ಯುಲರ್ ಜಾವಗೊಂಡ್ರನಹಳ್ಳಿ ಸುತ್ತಮುತ್ತ ಅನೇಕ ಬಾರಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಅದಕ್ಕೆ ರಾತ್ರಿ ಗಸ್ತು ವ್ಯವಸ್ಥೆಯನ್ನು ಆ ಪರ್ಟಿಕ್ಯುಲರ್ ಸ್ಪಾಟ್ದಲ್ಲಿ ಒಂದು 20-25 ಕಿಲೋಮೀಟರ್ದಷ್ಟು ಜಾಗದಲ್ಲಿ ಹೆಚ್ಚು ಗಸ್ತು ತಿರುಗುವಂಥದ್ದು ಮಾಡಿಸ್ಬೇಕು, ಪೊಲೀಸರನ್ನ ಹೆಚ್ಚು ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ಮಾತಾಡಿದ್ದೇನೆ. RTOದವ್ರಿಗೂ ಕೂಡ ಹೆಚ್ಚು ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಬೇಕು, ಚೆಕ್ಗಳನ್ನ ಮಾಡಬೇಕು ಮತ್ತು ಲೇನ್ಗಳೇನು ಅಲಾಟ್ಮೆಂಟ್ ಆಗಿರ್ತದೆ, ಲಾರಿಗೊಂದು ಲೇನು, ಬಸ್ಸಿಗೊಂದು ಲೇನು ಮತ್ತು ಕಾರ್ಗಳಿಗೊಂದು ಲೇನು, 6 ಲೇನ್ ಇದೆ. 3 ಲೇನು 3 ವಾಹನಗಳಿಗೆ ಹೋಗ್ತಕ್ಕಂಥದ್ದು ಇರ್ತದೆ. ಅವ್ರವ್ರ ಲೇನ್ಗಳಲ್ಲೇ ಅವರು ನಿಧಾನವಾಗಿ ಜಾಗೃತರಾಗಿ ವಾಹನಗಳನ್ನ ಚಾಲನೆ ಮಾಡಲಿಕ್ಕೆ ಪೊಲೀಸರು ಆದಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತೇಳಿ ಪೊಲೀಸರಿಗೆ ಆಗ್ರಹ ಮಾಡೀನಿ. ಸರ್ಕಾರಕ್ಕೂ ಕೂಡ ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ರಾತ್ರಿ ಗಸ್ತು ತಿರುಗುವಂಥ ವ್ಯವಸ್ಥೆಯನ್ನು ಮಾಡಿಸಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.